ನಿಮ್ಮ ಮನಸ್ಸು ನಿಮ್ಮ ವಿರುದ್ಧವೇ ಕೆಲಸ ಮಾಡ್ತಿದೆಯಾ? ಒಂದು ಸಣ್ಣ ತಪ್ಪಿಗೆ ನೀವು ನಿಮ್ಮನ್ನೇ ದೂಷಿಸ್ತೀರಾ? ಇಂದು ನಾವು ಮಾತನಾಡುವುದು ಮನಸ್ಸಿನಲ್ಲಿನ ನಕಾರಾತ್ಮಕ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ದೂರ ಮಾಡಬೇಕು ಎಂಬುದರ ಬಗ್ಗೆ. ಈ ಕೆಲ ನಿಮಿಷಗಳು ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಯಿಸಬಹುದು. ನಕಾರಾತ್ಮಕ ಆಲೋಚನೆಗಳು ನಮ್ಮ ಶತ್ರು ಅಲ್ಲ, ಅವು ನಮ್ಮ ಮೆದುಳಿನ ರಕ್ಷಣೆ ವ್ಯವಸ್ಥೆ. ಹಳೆಯ ವಿಫಲತೆಗಳು, ಇತರರ ಟೀಕೆ, ಭಯ ಮತ್ತು ಅನುಮಾನ, ಹೋಲಿಕೆ ಇವೆಲ್ಲ ಮನಸ್ಸಿಗೆ ನೀನು ಸಾಧ್ಯವಿಲ್ಲ ಎಂದು ಹೇಳಿಸುತ್ತವೆ. ಆದರೆ ಒಂದು ಸತ್ಯ ನೆನಪಿರಲಿ, ಆಲೋಚನೆಗಳು ಸತ್ಯವಲ್ಲ, ಅವು ಕೇವಲ ಆಲೋಚನೆಗಳು ಮಾತ್ರ. ಮೊದಲ ಹೆಜ್ಜೆ ಅರಿವು. ನಾನು ಯಾವಾಗ್ಲೂ ಸೋಲ್ತೀನಿ ಎಂದು ಮನಸ್ಸು ಹೇಳಿದರೆ ಅದನ್ನು ತಕ್ಷಣ ನಂಬಬೇಡಿ. ನಿಮ್ಮ ಮನಸ್ಸಿಗೆ ಕೇಳಿ, ಇದು ನಿಜವಾ? ಯಾವಾಗ್ಲೂ ಅಂತ ಹೇಳುವುದು ಸರಿಯಾ? ನನ್ನಲ್ಲಿ ಯಾವ ಯಶಸ್ಸುಗಳಿಲ್ಲವೇ? ಈ ಪ್ರಶ್ನೆಗಳು ಮನಸ್ಸಿನ ಆಟವನ್ನು ನಿಧಾನಗೊಳಿಸುತ್ತವೆ. ಈಗೋ ಸರಳ ಉಸಿರಾಟ ವಿಧಾನ. 4 ಸೆಕೆಂಡ್ ಉಸಿರೆಳೆ, 4 ಸೆಕೆಂಡ್ ಹಿಡಿದುಕೊಳ್ಳಿ, 4 ಸೆಕೆಂಡ್ ನಿಧಾನವಾಗಿ ಹೊರಬಿಡಿ. ಈ ವಿಧಾನವನ್ನು 5 ನಿಮಿಷ ಮಾಡಿ. ನಿಮ್ಮ ಹೃದಯದ ಧಡಕೆಯನ್ನು ನೀವು ಅನುಭವಿಸುತ್ತೀರಿ. ಈಗೋ ಬರವಣಿಗೆ ವಿಧಾನ. ನಾನು ಬುದ್ಧಿಹೀನ ಎಂದು ಬರೆದುಬಿಟ್ಟರೆ ಅದನ್ನು ಬದಲಿಸಿ. ನನಗೆ ಕೆಲವು ವಿಷಯಗಳಲ್ಲಿ ಅನುಭವ ಕಡಿಮೆಯಿದೆ, ಆದರೆ ನಾನು ಕಲಿಯಬಹುದು ಎಂದು ಬರೆಯಿರಿ. ಬರೆದಾಗ ಮನಸ್ಸಿನ ಭಯ ಸಣ್ಣದಾಗಿ ಕಾಣುತ್ತದೆ. ಪ್ರತಿದಿನ 20 ನಿಮಿಷ ನಡೆ, ಯೋಗ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ. ದೇಹ ಚಲಿಸಿದಾಗ ಮನಸ್ಸು ಸಹ ಚೇತರಿಸಿಕೊಳ್ಳುತ್ತದೆ. ನಿಮ್ಮ ಸುತ್ತಲಿನ ಸಂಗತಿ ತುಂಬಾ ಮುಖ್ಯ. ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಸಂಗತಿ, ಪ್ರೇರಣಾದಾಯಕ ಪುಸ್ತಕಗಳು, ಶಾಂತ ಸಂಗೀತ ಇವೆಲ್ಲ ನಿಮ್ಮ ಮನಸ್ಸನ್ನು ರೂಪಿಸುತ್ತವೆ. ಈಗೋ ದೃಢವಚನಗಳು. ನಾನು ಶಕ್ತಿಶಾಲಿ, ನಾನು ಪ್ರತಿದಿನ ಕಲಿಯುತ್ತಿದ್ದೇನೆ, ನನ್ನ ಜೀವನದಲ್ಲಿ ಉತ್ತಮ ದಿನಗಳು ಬರ್ತಿವೆ. ಮೊದಲಿಗೆ ಕೃತಕವಾಗಿ ಅನ್ನಿಸಬಹುದು, ಆದರೆ ಪುನರಾವರ್ತನೆ ಮನಸ್ಸನ್ನು ಬದಲಾಯಿಸುತ್ತದೆ. ನೆನಪಿರಲಿ, ನಿಮ್ಮ ಮನಸ್ಸು ನಿಮ್ಮ ಸೇವಕ, ನೀವು ಅದರ ಮಾಲೀಕ. ಈ ಮಾತುಗಳು ನಿಮಗೆ ಶಾಂತಿ ತಂದಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ.